ಪ್ರೆಸ್ ಅವ್ರಿಗೆ ಜಾಗ ಬನ್ನಿ 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 ಕ್ಯಾಮ್ರಾಮನ್ ಲೋಗೋ ಬರೋ ಸ್ವಲ್ಪ ಮ್ಯಾಲೆ ಹೋಗೋದ್ರಿ ಲೋಗೋ ಮ್ಯಾಲೆ ಹತ್ತನ ರೆಡಿ ಒಂದ ಮಿನಿಟ್ ಹಾಂ ರೆಡಿ ಬೆಳಗಾವಿ ಲೋಕಸಭಾ ಈ ಒಂದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಅಧಿಕೃತ ಅಭ್ಯರ್ಥಿ ಆದಮೇಲೆ ಕಳೆದ 3-4 ದಿವಸದಿಂದ ನಾನು ಬೆಳಗಾವಿ ಜಿಲ್ಲೆ ನಮ್ಮ ಕ್ಷೇತ್ರದ ಎಲ್ಲ ಹೆಚ್ಚು ಕಡಿಮೆ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೂ ಹೋಗ್ತಾ ಇದ್ದೇನೆ, ಪ್ರವಾಸ ಮಾಡ್ತಾ ಇದ್ದೇನೆ. ಒಳ್ಳೆಯ ರೀತಿಯಾದಂಥ ರೆಸ್ಪಾನ್ಸ್ ಸಿಗ್ತಿದೆ. ನಿನ್ನಿನ ಸವಲತ್ತು ಹೋಗಿದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ನಾನು ಕೇವಲ ಮಠ ಮಾನ್ಯ ಮತ್ತು ದೇವಸ್ಥಾನ ಅವುಗಳಿಗೆ ಭೇಟಿ ಕೊಡುವಂಥದ್ದು ಮತ್ತು ಅಲ್ಲಿ ಪ್ರಮುಖರಿಗೆ ಭೇಟಿ ಕೊಡುವಂಥ ಒಂದು ವಿಚಾರವಾಗಿ ಒಂದು ಪ್ರಾಥಮಿಕ ಹಂತದಲ್ಲಿ ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು 27ನೇ ತಾರೀಕಿಗೆ ನಾನು ಬೆಳಗಾವಿಗೆ ಬಂದಾಗ ಭಾಳ ಒಂದು ಸುಮಾರು 10,000ಕ್ಕೂ ಹೆಚ್ಚು ನಮ್ಮ ಯುವಕರು ಯುವತಿಯರು ಹಾಗೂ ಜನಸಾಮಾನ್ಯರು ಅದನ್ನು ಬಂದು ಭಾಗವಹಿಸಿ ಮತ್ತು ಮೋರ್ ದೆನ್ 4,000 ಟೂ ವೀಲರ್ಸ್ ಅದರ ಮುಖಾಂತರ ಒಂದೇನೋ ಒಂದು ಸ್ವಾಗತ ಮಾಡಿದರು. ಬಹುಶಃ ಬೆಳಗಾವಿ ಇತಿಹಾಸದಲ್ಲೇ ಒಂದು ಹಿಸ್ಟಾರಿಕ್ ಅಂತ ನಾನು ಹೇಳ್ಕೊಂಡಿದ್ದೀನಿ. ಮತ್ತು ನಾನು ನನ್ನ ಹಲವಾರು ಚುನಾವಣೆ ಮಾಡಿದ್ದೀನಿ. ಆ ಚುನಾವಣೆಯಲ್ಲಿ ಒಂದು ಹಿಸ್ಟಾರಿಕ್ ವೆಲ್ಕಮ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವತ್ತಿನಿಂದಲೇ ಒಂದು ಇಡೀ ಬೆಳಗಾವಿಯ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಬದಲಾವಣೆಯ ದಿಕ್ಕು ಹೊಂಟಿದೆ. ಮತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಮತ್ತು ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಇವತ್ತು ಇಡೀ ದೇಶದ ಜನರೇನು ಕೂಗಿದೆ, ಕನಸಿದೆ, ಅದು ಬೆಳಗಾವಿ ಜನರು ಒಂದು ಕನಸಿದೆ. ಅದನ್ನು ನನಸು ಮಾಡಲಿಕ್ಕೆ ಈ ಚುನಾವಣೆಯಲ್ಲಿ BJP ಬೆಂಬಲಿಸಲಿಕ್ಕೆ ನರೇಂದ್ರ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಲಿಕ್ಕೆ ಬೆಳಗಾವಿ ಜನ ಇವತ್ತು ತಯಾರಾಗಿದ್ದಾರೆ ಎನ್ನುವಂಥ ಮಾತನ್ನು ಹೇಳ್ತೀನಿ. ಆ ಹಿನ್ನೆಲೆಯಲ್ಲಿ ಅಭೂತಪೂರ್ವವಾದಂಥ ಬೆಂಬಲ. ಇವತ್ತು ಬೆಳಿಗ್ಗೆ ನಾನು ಗೋಕಾಕನ ವಿಧಾನಸಭಾ ಕ್ಷೇತ್ರದ ಹಲವಾರು ಮಠ ಮಾನ್ಯಗಳಿಗೆ ಹೋಗಿದ್ದೆ. ಅಲ್ಲಿ ಜನ ಬಂದಿದ್ರು. ಒಂದೊಂದು ಮಠಕ್ಕೆ ನಾವು ಜಸ್ಟ್ ಕೆಲವರಿಗೆ ಅಷ್ಟೇ ಹೇಳಿದರೆ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಜನಸಾಮಾನ್ಯರು ಬಂದಿದ್ರು, ಕಾರ್ಯಕರ್ತರು ಬಂದಿದ್ರು. ಅದು ನೋಡಿದರೆ ಭಾಳ ಒಂದು ಒಳ್ಳೆಯ ರೀತಿ ಪಾಸಿಟಿವ್ ಆದಂಥ ರೆಸ್ಪಾನ್ಸು ಇವತ್ತು ನಮ್ಗೆ ಸಿಗ್ತಾ ಇದೆ. ನಮ್ಗೆ ಇನ್ನೂ ಹೆಚ್ಚಿನ ರೀತಿಯಾದಂಥ ಶಕ್ತಿ ಬಂದಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಈ ಭಾಗದ ನಾಯಕರು ಮತ್ತು ರಾಜ್ಯದ ನಾಯಕರಾದಂಥ ರಮೇಶ್ ಜಾರಕಿಹೊಳಿ ಅವರು, ಶಾಸಕರು ಇರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಅವರು, ಅವ್ರ ಜೊತೆನೂ ನಾನು ಸಮಾಲೋಚನೆ ಮಾಡಿದ್ದೆ, ಚರ್ಚೆ ಮಾಡಿದ್ದೇನೆ. ಅವರ ಕ್ಷೇತ್ರಗಳು ಇವತ್ತು ಭೇಟಿ ಕೊಡ್ತಾ ಇದ್ದೇನೆ. ಅವರು ಸಹಿತ ಇವತ್ತು ಸಂಪೂರ್ಣವಾದಂಥ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ನಾಯಕರು, ಎಲ್ಲ MLA, ex-MLA ಅಲ್ಲಿಯವರು ಸಹಿತ ಇವತ್ತು ಎಲ್ಲರೂ ಇವತ್ತು ಬೆಂಬಲ ಕೊಡ್ತಾ ಇದ್ದಾರೆ. ಅನಿಲ್ ಬೆನಕೆಯವರು ಸಹಿತ ಮಾಜಿ ಶಾಸಕರು, ರಾಜ್ಯದ ಉಪಾಧ್ಯಕ್ಷರು BJP, ಅವರು ಇವತ್ತು ನಮ್ಮ ಜೊತೆ ಪ್ರವಾಸದಲ್ಲಿದ್ದಾರೆ. ಹೀಗಾಗಿ ಎಲ್ಲರ ಒಂದು ಸಹಕಾರದೊಂದಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಾವು ಈ ಒಂದು ಚುನಾವಣೆಯಲ್ಲಿ ಧುಮ್ತಾ ಇದ್ದೇವೆ. ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಸ್ಪಷ್ಟವಾದಂಥ ಲಕ್ಷಾಂತರ ಮತಗಳ ಅಂತೇಳಿ ನಾವು ಗೆದ್ದು ಬರ್ತೀವಿ. ಆ ವಿಶ್ವಾಸ ನನಗೆ. ಸರ್, ಈಗ ಜಗದೀಶ್ ಶೆಟ್ಟರ್ ಅವರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತೊಂದು ಟಾಂಗ್ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಕರ್ಮಭೂಮಿ ಅಂತ ಹೇಳ್ತಾ ಇದ್ದಾರೆ. ಮೊದಲು ಅವರು ಬೆಳಗಾವಿ ಅಡ್ರೆಸ್ ಹೇಳಿ ಅಂತ ನಿಮಗೆ ಒಂದು ಸವಾಲು ಹಾಕಿದೆ. ಈ ರೀತಿ ಕೆಳಮಟ್ಟದ ಟೀಕೆ ಟಿಪ್ಪಣಿಗೆ ನಾವು ಉತ್ತರ ಕೊಡೋದಿಲ್ಲ. ಇವತ್ತು ನಾನು ಸಂಬಂಧ ಬಹುಶಃ 30 ವರ್ಷಕ್ಕಿಂತ ಹೆಚ್ಚು ಸಂಬಂಧ ಇದೆ. ಹಿಂದೆ ಲೀಡರ್ ಆಫ್ ಅಪೋಸಿಷನ್ ಆಗಿ ಕೆಲಸ ಮಾಡಿದಾಗ ಪಕ್ಷದ ಸಂಘಟನೆ ಇಲ್ಲಿ ಗೋಕಾಕ್ ಇರ್ಬೋದು, ಅರಬಾವಿ ಇರ್ಬೋದು, ಬೆಳಗಾವಿಯ ಜಿಲ್ಲೆಯ ಹಲವಾರು ತಾಲೂಕುಗಳಲ್ಲಿ, ಅದು ಬೈಲಹೊಂಗಲ ಇರ್ಬೋದು, ರಾಮದುರ್ಗ ಇರ್ಬೋದು, ಸವದತ್ತಿ ಇರ್ಬೋದು, ಯಾವುದೇ ಕ್ಷೇತ್ರಕ್ಕೆ ಹೋಗಿ ಕೇಳ್ಕೊಂಡ್ಬಿಡ್ರಿ. ಚಿಕ್ಕೋಡಿ ಭಾಗದಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡಿದ್ದಾರೆ. ಲೀಡರ್ ಆಫ್ ಅಪೋಸಿಷನ್ ಆಗಿ ಇವತ್ತು ಈ ಭಾಗದ ಹಲವಾರು ಸಮಸ್ಯೆಗಳಿಗೆ ಅಸೆಂಬ್ಲಿಯಲ್ಲಿ ಅದನ್ನು ಕ್ವಶನ್ ಕೇಳಿ ಅಲ್ಲಿ ವಿಷಯಗಳನ್ನು ಮಂಡನೆ ಮಾಡಿ ಈ ಭಾಗದ ಒಂದು ಅಭಿವೃದ್ಧಿಗೆ ಒತ್ತು ಕೊಡುವಂಥ ಕೆಲಸ ನಾನು ಮಾಡಿದ್ದೀನಿ. ಸುವರ್ಣಸೌಧ ನಿರ್ಮಾಣ ಮಾಡಿದಾಗ ಅದಕ್ಕೆ ಅಡಿಗಲ್ಲು ಇಡುವಂಥ ಕೆಲಸವನ್ನು ನಾನು ಮತ್ತು ಯಡಿಯೂರಪ್ಪನವರು ಮಾಡಿದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ನಾನು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಸುವರ್ಣಸೌಧ ಉದ್ಘಾಟನೆ ಅವತ್ತಿನ ರಾಷ್ಟ್ರಪತಿ ಪ್ರಣವ್ ಮುಖರ್ಜಿಯಿಂದ ಮಾಡಿಸಿದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಉಸ್ತುವಾರಿ ಮಂತ್ರಿ ಇದ್ದೆ. ಆ ಕೋವಿಡ್ದ ಒಂದು ರೀತಿ ಅದಕ್ಕೆ ಪರಿಹಾರ ಸಿಗುವಂಥ ರೀತಿಯಲ್ಲಿ ಮತ್ತು ಅದನ್ನು ಟ್ಯಾಕಲ್ ಮಾಡೋ ರೀತಿಯಲ್ಲಿ ಇವತ್ತು ಸರ್ಕಾರದ ಹಲವಾರು ಯೋಜನೆಗಳನ್ನು ಅನುಷ್ಠಾನ ಮಾಡುವಂಥ ಕೆಲಸ ಮತ್ತು ಪ್ರತಿಯೊಬ್ಬರಿಗೂ ವ್ಯಾಕ್ಸಿನ್ ಹಾಕುವಂಥ ಕೆಲಸ. ಎಲ್ಲಾದರೂ ಗಂಭೀರವಾದ ಆಕ್ಸಿಜನ್ ಸಮಸ್ಯೆ ಬಂತು, ಇಮಿಡಿಯೇಟ್ಲಿ ಅದು ಕಟ್ಟಿಟ್ ಮಾಡಿದೆ. ಹೀಗಾಗಿ ಬೆಳಗಾವಿ ಜನರಿಗೆ ಜಗದೀಶ್ ಶೆಟ್ಟರ್ ಏನು ಅನ್ನೋದು ಗೊತ್ತಿದೆ, ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ.
ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೊಂದು ಆರೋಪ ಮಾಡ್ತಾರೆ ಸರ್. ಕೋವಿಡ್ ಸಂದರ್ಭದಲ್ಲಿ ಆಕ್ಸಿಜನ್ ಅಲಾಟ್ ಆಗಿದ್ದ ಬೆಳಗಾವಿಗೆ ತಾವು ಹುಬ್ಳಿ ಧಾರವಾಡಿಗೆ ಅಲಾಟ್ಮೆಂಟ್ ಕೊಟ್ರಿ. ಸೊ ಬೆಳಗಾವಿ ಜನರಿಗೆ ಬಕ್ರಾ ಮಾಡತ್ತಾರ. ಜಗದೀಶ್ ಒಂದು ನಾನು ಹೇಳ್ತೀನಿ, ಇವತ್ತು ಯಾವುದ್ಯಾವುದೋ ವಿಚಾರಗಳನ್ನ ಹೇಳಿಕೊಂಡು ಅಪಪ್ರಚಾರ ಮಾಡೋದು ಮಾಡಕ್ಕೆ ಹೋಗಬಾರ್ದು ಅನ್ನುವಂಥ ಮಾತನ್ನು ಹೇಳ್ತೀನಿ. ಈ ರೀತಿ ವೈಯಕ್ತಿಕ ಟೀಕೆಗಳಿಂದ ಚುನಾವಣೆ ಗೆಲ್ಲಕ್ಕಾಗೋದಿಲ್ಲ. ಈ ಚುನಾವಣೆ ರಾಷ್ಟ್ರೀಯ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಚುನಾವಣೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಯಾರು ನಾಯಕರಾಗಬೇಕು, ಈ ದೇಶದ ಪ್ರಧಾನಮಂತ್ರಿ ಯಾರಾಗಬೇಕು ಅನ್ನುವಂಥದ್ದು. ಹೀಗಾಗಿ ಆ ವಿಚಾರಗಳನ್ನ ಚರ್ಚೆ ಮಾಡಿ ನಿಮ್ಮಲ್ಲಿ ಆಯಿತು. ನಾನು ಕಾಂಗ್ರೆಸ್ ಒಂದೇ ಕೇಳ್ತೀನಿ, ನಿಮ್ಮ ಪ್ರಧಾನಮಂತ್ರಿ ಆಗುವಂಥ ಕ್ಯಾಂಡಿಡೇಟ್ ಯಾರು ಹೇಳ್ತಿಪ್ಪ? ನೀವು ಮೊದಲು ನಿಮ್ಮದು ಇಂಡಿಯಾ ಒಕ್ಕೂಟದಲ್ಲ, ಯಾರು ನಿಮ್ಮ ಇಂಡಿಯಾ ಒಕ್ಕೂಟದ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಯಾರು? ಧೈರ್ಯದಿಂದ ಹೇಳ್ತಾರೆ ನಿಮಗೆ. ನಾವು ಹೇಳ್ತೀವಿ ಧೈರ್ಯದಿಂದ. ನಮ್ಮ NDA ಸರ್ಕಾರ, NDA ಒಕ್ಕೂಟ ಏನಿದೆಯಲ್ಲ, BJP ನೇತೃತ್ವದಲ್ಲಿ ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ನರೇಂದ್ರ ಮೋದಿ ಅವರನ್ನೇ ಮತ್ತೊಮ್ಮೆ ಪ್ರಧಾನಮಂತ್ರಿ. ನಿಮ್ಮಲ್ಲಿ ಯಾರು ಹೇಳಿದಾರೆ? ರಾಹುಲ್ ಗಾಂಧಿ ಇದ್ದಾರೆ, ಮಮತಾ ಬ್ಯಾನರ್ಜಿ ಇದ್ದಾರೆ, ಅಖಿಲೇಶ್ ಯಾದವ್ ಇದ್ದಾರೆ, ನಿತೀಶ್ ಕುಮಾರ್ ಇದ್ದಾರೆ. ಧೈರ್ಯದಿಂದ ಹೇಳ್ರಪ್ಪ ಯಾರು ಬರುತ್ತೆ. ಅದು ಬಿಟ್ಟು ಶರದ್ ಪವಾರ್ ಇದ್ದಾರೆ, ಹೇಳ್ರಿ. ಅದು ಹೇಳೋಕ್ಕಾಗೋದಿಲ್ಲ. ಸುಮ್ಮನೆ ಏನಾದ್ರು ಟೀಕೆ ಮಾಡಿದ್ರೆ ಅರ್ಥ ಇಲ್ಲ. ಕಾಂಗ್ರೆಸ್ ಕಳೆದ 2 ಚುನಾವಣೆಯಲ್ಲಿ 50 ಸಂಖ್ಯೆ ದಾಟಿಲ್ಲ ತಿಳ್ಕೊಂಬಿಡ್ರಿ. ಈ ಸಲ 50 ಸಂಖ್ಯೆ ದಾಟೋದು ಡೌಟ್ ಇದೆ ನನಗೆ. ಈ ರೀತಿ ಇರುವಂಥ ಪಕ್ಷದವರು ಏನಾದರೂ ಮಾತಾಡಿದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸು ತಮ್ಮ ಮನೆಯಲ್ಲಿ ಏನೋ ಪರಿಸ್ಥಿತಿ ಇದೆ ಅದನ್ನು ನೀವು ಅರ್ಥ ಮಾಡ್ಕೊಡ್ರಿ. ಕಾಂಗ್ರೆಸ್ ಎಲ್ಲ ಅಸ್ತಿತ್ವ ಕಳ್ಕೊತಾ ಇದೆ ಸರ್. ಗೋಕಾಕ್ ಮತ್ತು ಹೊರಬಾಗ ಕ್ಷೇತ್ರದಲ್ಲಿ BJP ಭದ್ರಕೋಟೆ ಇಲ್ಲೇ ನಾನು ಏನೋ ಕಾಂಗ್ರೆಸ್ನ ಲೀಡ್ ತಗೋತೀನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ. ಆಯ್ತು ನೋಡಿ, ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಇಲ್ಲಿ ನಮ್ಮ ರಮೇಶ್ ಜಾರಕಿಹೊಳಿ ಅವರು, ಬಾಲಚಂದ್ರ ಜಾರಕಿಹೊಳಿ ಇದ್ದಾರೆ. ಅವ್ರ ನೇತೃತ್ವದಲ್ಲಿ ಚುನಾವಣೆ ಎದುರಿಸ್ತೀವಿ. ಇಡೀ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಅವ್ರು ಪ್ರಭಾವ ಇದೆ, ಬರೀ ಇಷ್ಟ ಅಲ್ಲ. ಹೀಗಾಗಿ ಇವತ್ತು ಅವ್ರು ಎಲ್ಲಿ ಲೀಡ್ ತಗೋತಾರೋ ಬಿಡ್ತಾರೋ 7ನೇ ತಾರೀಕು ಮತದಾನ ಆದಮೇಲೆ, ಅದ್ರ ಜೊತೆ 4ನೇ ತಾರೀಕು ರಿಸಲ್ಟ್ ಬರ್ತದಲ್ಲ, ಉಸ್ತುವಾರಿ ಸಚಿವರು ಕೂಡ ಹೇಳ್ತಾರೆ ಸರ್ 100% ಅಲ್ಲ 1000ದಷ್ಟು ಏನೋ ಕಾಂಗ್ರೆಸ್ಸಲ್ಲಿ ಆಸೆ ಬರ್ತದೆ ಅಂತ ಹೇಳ್ತಾರೆ ಸರ್. ನೋಡಿ ಅವರು ಹೇಳಬೇಕಲ್ರಿ, ನಾವು ಸೋತೀವಿ ಅಂತ ಹೇಳ್ತಾರ. ಹೇಳಬೇಕಲ್ಲ ಅವರು, ನಾವು ಸೋತ್ ಬಿಡ್ತೀವ್ರಿ ಅಂತ ಹೇಳ್ತಾನೆ. ಯಾರ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಸಲ ನಿಜ ಮಾತಾಡಿದ್ರು ರಾಜ್ಯಸಭೆಯಲ್ಲಿ. ವಿರೋಧ ಪಕ್ಷದ ನಾಯಕರು ಇತ್ತೀಚೆಗೆ ಸೆಷನ್ ನಡೀತು. ಅಲ್ಲಿ ಒಂದು ಮಾತು ಅಂದ್ಬಿಟ್ರು, ಸಡನ್ ಅವ್ರು ಬಾಯಿಗೆ ಬಂದ್ಬಿಡ್ತು. ಏನ್ರಿ ಮೋದಿ ಅವರೇ, ನೀವು 400 ಹೆಚ್ಚಿಗೆ ಸೀಟ್ ತೊಗೊಂತೀರಿ ಅಂದ್ರೆ ಯಾಕೆ ಇಷ್ಟೆಲ್ಲ ಪ್ರಯತ್ನ ಮಾಡಕತ್ತೀರಿ ಅನ್ನೋ ಮಟ್ಟಿಗೆ 400 ಸೀಟ್ ಬಂದೇ ಬರ್ತಾವೆ ನೀವು ಅಂದ್ರೆ ನಾವು ಸೋತೇವೆ ಅಂತ ಹೇಳ್ಬಿಟ್ರು ಅವ್ರು. ಕಾಂಗ್ರೆಸ್ ಅವ್ರು ನೋಡ್ರಿ, ನೀವು ಇಡೀ ರಾಜ್ಯದಲ್ಲಿ ಎಲ್ಲೇ ಸೋತಾಕ್ರಿ, ಕಾಂಗ್ರೆಸ್ ಅವರು ವಿಶ್ವಾಸ ಕಳ್ಕೊಂಡಿದ್ದಾರೆ. ಅವರು ಸೋಲಿನ ಒಂದು ಅಂಚಿಗೆ ಹೋಗಿದ್ದಾರೆ, ತಮ್ಮ ಅಸ್ತಿತ್ವವನ್ನು ಕಳ್ಕೊತಾರೆ. ಬಹುಶಃ ಲೋಕಸಭಾ ಚುನಾವಣೆ ಆದ ನಂತರ ಇಡೀ ಕಾಂಗ್ರೆಸ್ ಪಕ್ಷದ ಅಸ್ತಿತ್ವ ಹೋಗ್ತದೆ. ಮತ್ತು ಸರ್ಕಾರ ಯಾವಾಗ, ಯಾಕಂದ್ರೆ ಮೊನ್ನೆ ಗುಬ್ಬಿ ಶಾಸಕರು ಹೇಳಿದ್ರು ಕಾಂಗ್ರೆಸ್ನವರು, ಈ ಚುನಾವಣೆ ಆದಮೇಲೆ ಸಿದ್ದರಾಮಯ್ಯನವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಂದ್ರೆ ಈ ಸರ್ಕಾರ ಕೊಲ್ಯಾಪ್ಸ್ ಆಗ್ತದೆ ಅವ್ರು ಹೇಳ್ತಾ ಇದ್ದಾರೆ, ನಾವಲ್ಲ. ಇದು ಅರ್ಥ ಮಾಡ್ಕೋಬೇಕು ಸರ್. ಪ್ರಹ್ಲಾದ್ ಜೋಶಿ ಟಿಕೆಟ್ ಸಂಬಂಧಪಟ್ಟಂತೆ ದಿಂಗಾಲೇಶ್ವರ ಇವತ್ತು ಪತ್ರಿಕಾ ಘೋಷಣೆ ಒಂದು ಗಡುವು ಕೊಟ್ಟಿದ್ರು, ಅದು ಟಿಕೆಟ್ ಬದಲಾವಣೆ ಮಾಡಿಸಲಾಗಿ. ಒಂದು ವೇಳೆ ಏನಾದರೂ ಮತ್ತು 3 ತಾರೀಕು ಒಂದು ಗಡುವು ಕೊಟ್ಟಾರೆ ಸರ್, 2 ತಾರೀಕು ಕೊಟ್ಟಿರಿ ಸರ್. ಅದಕ್ಕೆ ಒಂದು ವೇಳೆ ತಮಗೇನಾದ್ರು ಆ ಕಡೆ ಆದರೆ ಮತ್ತೆ ಬೆಳಗಾವಿ ಟಿಕೆಟ್ ನೋಡಿ. ನಾವು ಒಂದು ಹೇಳ್ತೀನಿ, ನನಗಿಲ್ಲೇ ರಾಷ್ಟ್ರೀಯ ಪಕ್ಷ ಒಂದು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪಕ್ಷ ಈಗ ಬೆಳಗಾವಿ ನನಗೆ ಅನೌನ್ಸ್ ಮಾಡಿದ್ದಾರೆ ಮತ್ತು ಇಲ್ಲಿ ಓಡಾಡ್ತಾ ಇದ್ದೇನೆ. ನಾನು ಇಲ್ಲಿ ಅಭ್ಯರ್ಥಿ, ಈ ಬೆಳಗಾವಿ ನನ್ನ ಕರ್ಮಭೂಮಿ, ನಾನು ಇಲ್ಲೇ ನಿಲ್ತೀನಿ, ಇಲ್ಲೇ ಮುಂದುವರಿಸ್ತೀನಿ. ಕೆಲವು ಜನ ಹೇಳ್ತಾರೆ ಮೋದಿ ಜರೂರೇ ಶೆಟ್ಟರ್ ಮಜಬೂರಿ ಅಂತ ಹೇಳ್ತಾರೆ ಸರ್. ನೋಡ್ರಿ, ಇದೆಲ್ಲ ಸಂಬಂಧ ಇಲ್ಲ. ಇದೆಲ್ಲ ಕಾಂಗ್ರೆಸ್ ಹುಟ್ಟಾಕಿದಂಥ ಡೈಲಾಗ್ಸ್ ಇದೆಲ್ಲ. ಈಗ ಗೋ ಬ್ಯಾಕ್ ಶೆಟ್ಟರ್ ಅಂತ ಒಂದು ಸೋಷಿಯಲ್ ಮೀಡಿಯಾಗ ಸರ್, ಅದ್ರ ಕಾಂಗ್ರೆಸ್ಗೆ ಲಾಭ ಆಗ್ಬೋದು ನೋಡ್ರಿ. ನಾನು ಏನೂ ಆಗೋದಿಲ್ಲ. ಇದು ರಾಷ್ಟ್ರೀಯ ವಿಚಾರಕ್ಕೆ ಸಂಬಂಧಪಟ್ಟಂಥ ರಾಷ್ಟ್ರೀಯ ನಾಯಕತ್ವ ಯಾರು ಈ ಚುನಾವಣೆ ನಿರ್ಧಾರ ಮಾಡುವಂಥದ್ದು. ಈ ರೀತಿ ಅಂತ ಹೇಳಿಕೆಗಳ ಮುಖಾಂತರ ಜನ ತಮ್ಮ ತೀರ್ಮಾನದಿಂದ ಹಿಂದೆ ಸರಿಯುವುದಿಲ್ಲ ಸರ್. ಈಗ ಕಾಂಗ್ರೆಸ್ನವರು ನೀವು ಲೋಕಲ್ ಅಲ್ಲ ಅನ್ನೋದನ್ನ ಹೈಲೈಟ್ ಮಾಡ್ತಾ ಇದ್ದಾರೆ. ನೋಡ್ರಿ, ಈ ಸಿದ್ದರಾಮಯ್ಯನವರು ಮೈಸೂರು ಬಿಟ್ಟು ಬದಾಮಿಗೆ ಯಾಕೆ ಬಂದು ನಿಂತರೆ ಅದಕ್ಕೆ ಉತ್ತರ ಹೇಳಿ ಅವರು. ಕಾಂಗ್ರೆಸ್ ಅವ್ರು ಮೊದಲೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಲ್ಲ, 5 ವರ್ಷ ಮುಖ್ಯಮಂತ್ರಿ ಇದ್ದವರು ಅಲ್ಲಿ ಮೈಸೂರಾಗ ನಿಲ್ತಾರೆ, ಇಲ್ಲಿ ಬದಾಮಿಗೆ ಯಾಕೆ ನಿಲ್ಬೇಕಾಗಿತ್ತು ಅವರು? ಅವ್ರನ್ನೇ ಅಲ್ಲಿಂದ ಆರಿಸ್ಕೊಂಡ್ಬಂದ್ರು. ನಾ ಕೇಳ್ತೀನಿ, ಸೋನಿಯಾ ಗಾಂಧಿ ಅವರು ಎಲ್ಲಿ ನಿಂತಾರ? ಎಲ್ಲಿ ಈಗ ರಾಹುಲ್ ಗಾಂಧಿ ಈಗ ಕೇರಳದ ಹೋಗಿ ನಿಂತಾರೆ. ಹಿಂದೆ ಇಂದಿರಾ ಗಾಂಧಿ ಅವರು ಚಿಕ್ಕಮಗಳೂರು ಬಂದು ನಿಂತಿದ್ರು, ಬಳ್ಳಾರಿಗೆ ಬಂದು ನಿಂತಿದ್ರು. ಇದು ಅರ್ಥ ಐತಿ, ಇದು ಮಾತಾಡೋದ್ರಾಗ ಅರ್ಥನೇ ಇಲ್ಲ. ಇದಕ್ಕೆ ಬೇರೆ ವಿಚಾರ ಡಿಸ್ಕಷನ್ ಮಾಡ್ರಿ ಅಂತ ಕೇಳ್ತೀನಿ. ಅದು ಈಗ ಚುನಾವಣೆಗೆ ಎಂಟ್ರಿ ಆಗಿದೆ. ನಾವು ಒಟ್ಟು ಹೇಳ್ತೀನಿ, ಓವರಾಲ್ ಚುನಾವಣೆಯಲ್ಲಿ ಲಕ್ಷಾಂತರ ಮತಗಳು ಅಂದ್ರೆ ಗೆಲ್ತೀವಿ.